ನಾನು ಶಕ್ತಿ ನಿನ್ನನ್ನು ನಂಬಿ ಮೋಸ ಹೋಗ್ಲಿಲ್ಲ. ಐ ಗೆಸ್ ಈ ವಿಷಯದಲ್ಲಿ ನೀನ್ ಬಿಟ್ರೆ ಈ ಕೆಲಸನ ಬೇರೆ ಯಾರು ಇಷ್ಟು ನೀಟಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಭಾರ್ಗವಿ ಸರ್ ಸರ್ ಯಾಕೆ ಸರ್ ಭಾರ್ಗವಿನ ಅರೆಸ್ಟ್ ಮಾಡಿದ್ದೀರಾ? ನೀವು ಒಳಗಡೆ ಬರ್ಲಿಲ್ವಾ? ಇವರು ಸುಳ್ಳು ಕೇಸ್ ಹಾಕಿ ಸಿಕ್ಕಾಕೊಂಡಿದ್ದಾರೆ. ವಾಟ್? ಸುಳ್ಳು ಕೇಸ? ಹೌದು, ಸಂಧ್ಯಾ ಸತ್ತೋಗಿದ್ದಾರೆ ಅಂತ ಕೋರ್ಟಿಗೆ ಮಿಸ್ಲೀಡ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗ್ಲಿಲ್ವಾ? ಅಲ್ಲಿ ನೋಡಿ. ಸಂಧ್ಯಾ, ಭಾರ್ಗವಿ. ಕಾನ್ಸ್ಟೇಬಲ್ ಜೀಪತ್ಸಿ. ಸರ್ ಸಮಾಧಾನ ಆಯ್ತಾ ಈಗ? ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ ನನ್ನ ಮಗಳನ್ನ ಅಪ್ಪ ಮಗ ಇಬ್ರು ಸೇರ್ಕೊಂಡು ಜೈಲಿಗೆ ಕಳಿಸ್ಬಿಟ್ರಲ್ಲೋ. ನಿನ್ನಂತವ್ರನ್ನ ನಂಬ್ಕೊಂಡ್ ಬಂದ್ಲು ನನ್ನ ಮಗಳು. ಮಾವ, ನಾನ್ ನಿಜವಾಗ್ಲೂ ಏನು ಮಾಡಿಲ್ಲ. ಸಾಕ್ ನೆಲ್ಸು, ಮಾತಾಡ. ನೀನು ನಿಮ್ಮಪ್ಪ JP ಇಬ್ರು ಸೇರ್ಕೊಂಡು ಸಂಚು ಮಾಡಿ ನನ್ನ ಮಗಳಿಗೆ ಮೋಸ ಮಾಡಿದ್ದೀರಾ. ಇನ್ನೂ ದೊಡ್ಡ ಸಂಚು ಮಾಡಿ ನನ್ನ ಮಗಳನ್ನ ಬೇಕಾದ್ರೆ ಕೊಂದು ಬಿಡ್ತೀರಾ ನೀವು. ರಾಕ್ಷಸರು ನೀವು, ರಾಕ್ಷಸರು ರಾಕ್ಷಸರು. ಮಾವ, ಅಂತೂ ನೀನ್ ಹೇಳಿದ್ದನ್ನ ಮಾಡಿ ತೋರಿಸ್ಬಿಟ್ಟೆ ವೃದ್ಧ. ನಾನು ಶಕ್ತಿ ನಿನ್ನನ್ನು ನಂಬಿ ಮೋಸ ಹೋಗ್ಲಿಲ್ಲ. ಐ ಗೆಸ್ ಈ ವಿಷಯದಲ್ಲಿ ನೀನ್ ಬಿಟ್ರೆ ಈ ಕೆಲಸನ ಬೇರೆ ಯಾರು ಇಷ್ಟು ನೀಟಾಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಸಂಧ್ಯಾ, ಸಂಧ್ಯಾ ಥರಾನೇ ಇರೋಳ್ನ ಅದೆಲ್ಲಿಂದ ಹುಡ್ಕೊಂಬಂದೆ? ಕಣ್ ಕಾಣಲ್ವೇನ್ರಿ ನಿಮ್ಗೆ? ಹಂಗ್ ನುಗ್ತಿರಲ್ಲ. ಸಾರಿ ಮೇಡಮ್, ಬಸ್ಸಿಗೆ ಟೈಮ್ ಆಗ್ತಿತ್ತು ಅಂತ ಓಡ್ ಬಂದೆ. ಅದ್ಯಾಕೆ ಕಳ್ಳಿ ತರ ಮುಖಕ್ ಬಟ್ಟೆ ಕಟ್ಕೊಂಡಿದೀರಾ? ಅಯ್ಯೋ, ಧೂಳು ಅಂತ ಮುಖಕ್ ಬಟ್ಟೆ ಕಟ್ಕೊಂಡ್ರೆ ಕಳ್ಳಿ ಅಂತೀರಲ್ಲ. ನೀನಾ? ಸಾರಿ ಮೇಡಮ್,
ನಂಗ್ ಬಸ್ಸಿಗೆ ಲೇಟ್ ಆಯ್ತು, ನಾನ್ ಹೊರಡ್ತೀನಿ. ಒಂದ್ ನಿಮಿಷ. ನಿನ್ ಹೆಸರೇನು? ರಮ್ಯಾ. ಇನ್ ಮುಂದೆ ನಿನ್ ಹೆಸರು ರಮ್ಯಾ ಅಲ್ಲ. ಸದ್ಯಕ್ಕೆ ಇದನ್ನ ಇಟ್ಕೋ, ಮುಂದೆ ನಿನ್ನ ಜೀವನಾನೇ ಬದಲಾಗೋಷ್ಟು ಕೊಡ್ತೀನಿ. ವೆಲ್ ಡನ್. ಈ ವಿಷಯದಲ್ಲಿ ನೀನು ನನ್ನ ಸೊಸೆ ಅಂತ ಹೇಳಕ್ಕಿಂತ ನಾನು ನಿನ್ನ ಮಾವ ಅಂತ ಹೇಳಕ್ಕೆ ಗರ್ವ ಆಗ್ತಿದೆ. ವೆಲ್ ಡನ್, ರಿಯಲಿ ವೆಲ್ ಡನ್. ಬಹುಶಃ ನೀನ್ ಈ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಸಿತಾರ ಅವರು ಜೈಲಲ್ಲೇ ಕೊಳಿಬೇಕಿತ್ತು, ನನ್ನ ಶಕ್ತಿ ಸಂಬಂಧ ಮುರಿದೋಗ್ತಿತ್ತು. ಆದ್ರೀಗ ಆ ಸಂಬಂಧ ಇನ್ನ ಗಟ್ಟಿಯಾಗಿದೆ. ಭಾರ್ಗವಿ ಜೈಲ್ಗೆ ಹೋಗಿದ್ದಾಳೆ. ಇದಕ್ಕಿಂತ ಖುಷಿಯಾದ ವಿಷಯ ಯಾವ್ದು ಬೇಕು? ಈ ವಿಷಯದಲ್ಲಿ ನಿನ್ನ ಋಣ ನನ್ನ ಮೇಲಿದೆ ಬೃಂದ. ನೀನ್ ಏನ್ ಬೇಕು ಕೇಳು, ಕೊಡ್ತೀನಿ. ನಿನ್ನ ಆಸೆ ಏನಿದೆ ಅಂತ ಹೇಳು, ನಾನು ನೆರವೇರಿಸ್ತೀನಿ. ಈ ಜೆಪಿ ಈ ನಿನ್ನ ಉಪಕಾರಕ್ಕೆ ಯಾವಾಗ್ಲೂ ಋಣಿಯಾಗಿರ್ತಾನೆ. ಹೇಳು ಬೃಂದ, ನಿನಗೇನ್ ಬೇಕು ಕೇಳು. ಸಮಯ ಬಂದಾಗ ಹೇಳ್ತೀನಿ ಮಾವ. ಏನ್ ನಿನ್ನ ಹೆಸರು? ಸಂಧ್ಯಾ. ಬ್ರಿಲಿಯಂಟ್. ನೋಡು, ಬೃಂದ ಹೇಳ್ದಂಗೆ ಚಾಚು ತಪ್ಪದೆ ಮಾಡ್ಬೇಕು. ನನಗೇನಾದ್ರೂ ಒಂದ್ ಬೇಕು ಅಂದ್ರೆ ಅದನ್ನ ತವ್ರ ಮನೆ ಏನು ನರ್ಕಕ್ ಬೇಕಾದ್ರೂ ನುಗ್ಗಿ ಅದನ್ನ ತರೋ ಬುದ್ಧಿ ನನಗಿದೆ. ಆದ್ರೆ ಈಗ ನಾನು ಕೊಡೋ ಏಟನ್ನ ತಡ್ಕೊಳ್ಳೋ ಶಕ್ತಿ ನಿನಗಿದ್ಯಾ ಭಾರ್ಗವಿ? ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು? MLA ಶಕ್ತಿ ರಸದ ಭೂಪತಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಏನ್ ಮೇಡಮ್ ಹಿಂಗಾಗೋಯ್ತು? ತಾನೊಂದ್ ಬಗುದ್ರೆ ದೈವ ಒಂದ್ ಬಗೆಯುತ್ತೆ. ವಿಕ್ಕಿನ ಜೈಲಿಗೆ ಕಳಿಸ್ಬೇಕು ಅಂತ ಸರ್ಕಸ್ ಮಾಡಿ ನೀವೇ ಜೈಲ್ ಸೇರ್ಬಿಟ್ರಲ್ಲ. ಚಚೆ, ಹೋಗ್ಲಿ ಬಿಡಿ. ಹೇಗೂ ಬಂದಿದ್ದೀರಾ, ಇಲ್ಲೇ ಇದ್ದು ನಾನು ನಮ್ಮ ಮೇಡಮ್ಗೆ ಹೇಳ್ತೀನಿ, ನಮ್ಮ ಆತಿಥ್ಯನ ಸ್ವೀಕರಿಸಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ.
ಇಲ್ಲಿ ಯೋಚನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಳಿ, ಲೊಕೇಶನ್ ಶಿಫ್ಟ್ ಮಾಡಿಸ್ತೀನಿ. ದಿ ಬೆಸ್ಟ್ ಲಾಯರ್ಗೆ ದಿ ಬೆಸ್ಟ್ ಜೈಲ್, ಓಕೆನಾ? ನೀವೇನು ತಪ್ಪು ಮಾಡಿಲ್ಲ ಮೇಡಮ್. ನ್ಯಾಯ ಕೇಳಕ್ ಹೋದ್ ಕೈಗೆ ಬೇಡಿಯಾಗಿ ಕಳ್ಸಿದ್ದಾರೆ. ಅಲ್ಲೇನ್ ನಡೀತು ಸರ್? ನಮ್ ಕಣ್ಣೆದ್ರಿಗೆ ಸಂಧ್ಯಾ ಡೆಡ್ ಬಾಡಿ ನೋಡಿದ್ವಲ್ಲ. ಅಲ್ಲ, ಸತ್ತೋಗಿರೋ ಸಂಧ್ಯಾ ಹೇಗ್ ವಾಪಸ್ ಬಂದ್ಲು? ಕೇಸ್ಗೆ ತುದಿ ಬುಡ ಇಲ್ಲ ಅನ್ನೋ ತರ ಆಗಿದೆ. ನ್ಯಾಯ ಕೇಳಿದ್ ನನ್ನ ಹೆಂಡತಿನ ಅರೆಸ್ಟ್ ಮಾಡಿದ್ರಲ್ಲ, ಇದ್ಯಾ ಸೀಮೆ ನ್ಯಾಯ? ಎಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ಈ ದೇಶದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗೋಯ್ತು. ಅವತ್ತು ನಮ್ಮಪ್ಪಂಗೂ ಇದೇ ಸ್ಥಿತಿ ಬಂದಿತ್ತು. ಇವತ್ತು ಅವ್ರ ಜಾಗದಲ್ಲಿ ನಾನ್ ನಿಂತಿದ್ದೀನಿ. ಈ ಜಗತ್ತಲ್ಲಿ ನ್ಯಾಯ ಅಂತ ಹೋರಾಡೋರ್ಗೆ ಇಷ್ಟೇ ಬೆಲೆ. ನ್ಯಾಯಕ್ಕೆ ಬೆಲೆ ಸಿಗುತ್ತೆ, ಆದ್ರೆ MLA ಶಕ್ತಿ ಪ್ರಸಾದ್ ಅಂತವ್ರನ್ನ ಎದುರಾಕೊಂಡ್ರೆ ಇದೇ ನ್ಯಾಯ ಸಿಗೋದು. ಇವತ್ತು ಬರೀ ನನ್ನ ಕೈಗೆ ಮಾತ್ರ ಬೇಡಿ ಬಿದ್ದಿಲ್ಲ. ನ್ಯಾಯ ಸಿಗುತ್ತೆ ಅಂತ ಆ ಜನರು ನಂಬಿದ್ರಲ್ಲ, ಆ ಜನರು ನಂಬಿಕೆ ಬಿಟ್ಟು ಬಿದ್ದಿದೆ. ಅದೆಷ್ಟೋ ಜನ ಭಾರ್ಗವಿ ಗೆಲ್ಲಬೇಕು ಗೆಲ್ಲಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರ ಭರವಸೆ ಮುರಿದೋಯ್ತು. ಮುಖ್ಯವಾಗಿ ನಿಮಗ್ ಮೋಸ ಆಯ್ತಲ್ಲ ಭಾರ್ಗವಿ. ಅಲ್ಲ, ಏನು ತಪ್ಪು ಮಾಡ್ದಿರೋ ನೀವ್ ಯಾಕೆ ಹೀಗೆ ನರಳಬೇಕು? ನಿಮ್ಗೆ ಗೊತ್ತಲ್ವಾ ಪಾರ್ಥ, ನಾನ್ ಯಾವ ತಪ್ಪು ಮಾಡಿಲ್ಲ. ಕೋರ್ಟಲ್ಲಿ ಕೊಟ್ಟಿರೋ ಎಲ್ಲಾ ಸಾಕ್ಷಿಗಳು ನಾನೇ ಸಂಗ್ರಹಿಸಿರೋದು. ಹಾಗಿದ್ಮೇಲೆ ಅದ್ ಹೇಗ್ ತಪ್ಪಾಗಕ್ಕಾಗತ್ತೆ? ಸಂಧ್ಯಾ ಸತ್ತಿದ್ದಾಳೆ ಅನ್ನೋದಂತೂ 100ಕ್ಕೆ 100 ಸತ್ಯ. ಆದ್ರೆ ಅದೇ ಸಂಧ್ಯಾ ಕಣ್ಣೆದ್ರಿಗೆ ಬರಕ್ಕೆ ಹೇಗ್ ಸಾಧ್ಯ ಪಾರ್ಥ? ಅದೇ ನನಗೆ ಅರ್ಥ ಆಗ್ತಿಲ್ಲ ಭಾರ್ಗವಿ. ನಮ್ ಕಣ್ಣಿಗೆ ಕಾಣ್ತಿರೋ ಸತ್ಯ ಜೊತೆ ಅದೆಷ್ಟೋ ಕಾಣ್ತಿರೋ ಸುಳ್ಳುಗಳಿವೆ ಅಂತಿದೆ ಭಾರ್ಗವಿ.